ನಾನು ಹೋಗ್ತೀನಿ. ನಾನು ನಿನ್ನ ಇಬ್ಬರ ವಿಶ್ವಾಸ ಕುಂತ್ಕೊಂಡು ಮಾತಾಡ್ತಿದೀವಲ್ಲ, ಇದು ಇಲ್ಲಿಗೆ ಮುಗೀತು. ಈ ಜಮೀನು ಈ ಪಾಟಿ ಇವ್ಯಾವು ಇರೋದಿಲ್ಲ, ಬೇರೆಯವ್ರ ಪಾಲಾಗತ್ತೆ. ನಾನು ನಿನಗೆಲ್ಲ ಹೇಳಿದ್ದೀನಲ್ಲ, ಇನ್ನು ಹೇಳಿದ್ರೆ ನೀನು ನಡೀತೈತೆ. ಇದು ಬಿದ್ದೋಗತ್ತೀನಿ. ಶಿಡ್ ಹೊಡಿತಿದಂಗೆ 10 ಮರಿ ಕುರಿಗಳು ಸತ್ತಿಬಿಟ್ಟು ಅಡಿಗೆ ಬಿದ್ದವು. 10 ಕುರಿ ಯಾವಾಗ ಸತ್ಬಿಟ್ಟು ಅವ್ರಿಗೆ ಭಾಳ ದುಃಖ ಆಯ್ತು. ಇಲ್ಲಪ್ಪ, ನಾನು ಹೇಳಿದ ಮಾತು ನೀನು ಕೇಳಲಿಲ್ಲ, ಆದರೂ ಏನಾಗಲ್ಲ, ಬಿಡ್ತವೆ, ಹೋಗು ಅಂತೇಳಿ ಅವರಿಗೆ ಕಳಿಸಿದ್ರು. ಅವಧೂತ ಪರಿವಾರದವರಿಗೆ ಸುಸ್ವಾಗತ. ಗುರುವಿನ ಸೇವೆ ಎಂದರೆ ಸಕ್ಕರೆ ತಿಂಬುವ ಕೆಲಸ. ಸಕ್ಕರೆ ತಿಂಬುವಕ್ಕೆ ಹುಲಿ ಕೊಡಬೇಕೆ ಹೀಗೆಂದು ಆಡು ಭಾಷೆಯಲ್ಲಿ ಹೇಳಿದವರು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶುರಾಮ ಹೋಬಳಿಯ ಚಟ್ಟೆಕಂಬದ ವೀರಪ್ಪ ತಾತನವರು. ಚಟ್ಟೆಕಂಬ ಎಂಬ ಹಳ್ಳಿಯಲ್ಲಿ ವೀರಣ್ಣ ಎಂಬ ಅವಧೂತ ಸ್ಥಿತಿ ತಲುಪಿದ ಮಹಾನುಭಾವರು ಜನಿಸಿದ್ದು ಅವರ ತಂದೆ ದಾಸಪ್ಪ, ತಾಯಿ ಹನುಮಕ್ಕ ಎಂಬುವರು. ಇವರು ಕುರಿ ಕಾಯುವ ವಂಶದ ಕೊಲ್ಲ ಸಮುದಾಯದವರು. ತಂದೆ ತಾಯಿಯಂತೆ ಇವರು ಕೂಡ ಅನಕ್ಷರಸ್ಥರು. ಸಣ್ಣ ಪ್ರಾಯದಿಂದಲೂ ಅಂತರ್ಮುಖಿ. ಇವರು ಒಮ್ಮೆ ಹರುವಿನಗೊಂಡನಹಳ್ಳಿಯ ಹೊಲದಲ್ಲಿ ಕುರಿ ಕಾಯುತ್ತಿರುವಾಗ ಲಿಂಗಪ್ಪ ಎಂಬುವವರ ಪರಿಚಯವಾಗುತ್ತದೆ. ಅವರು ವೀರಪ್ಪನಿಗೆ, ಇವತ್ತು ನಿನ್ನ ಕುರಿಗಳನ್ನು ಬೇಗ ಹೊಡೆದುಕೊಂಡು ಹಟ್ಟಿ ಸೇರು, ಇಲ್ಲದಿದ್ದರೆ ತೊಂದರೆ ಆದೀತು ಎಂದು ಹೇಳಿದರು. ಇದನ್ನು ಅಷ್ಟಾಗಿ ಮನಸ್ಸಿಗೆ ಹಾಕಿಕೊಳ್ಳಲಿಲ್ಲ ವೀರಣ್ಣ. ಮಠ ಮಧ್ಯಾಹ್ನ ಒಂದು ಚೂರು ಮೋಡ ಇಲ್ಲ ಆಕಾಶದಲ್ಲಿ. ಅದೇಗ್ ಮಳೆ ಬರುತ್ತೆ? ಈ ವಜ್ಜನಿಗೆ ಎಲ್ಲೋ ತಲೆ ಕೆಟ್ಟಿರಬೇಕು ಎಂದುಕೊಂಡು, ಅಲ್ಲದೆ ಒಳ್ಳೆಯ ಕಟ್ಟುಮಸ್ತಾದ ಪ್ರಾಯ, ತರ್ಕದ ಬುದ್ಧಿ. ಹಾಗಾಗಿ ಲಿಂಗಪ್ಪನವರ ಮಾತಿಗೆ ಅಸಡ್ಡೆ ತೋರಿದರು. ಹೀಗೆ ಸಂಜೆ ಆಗಿ ರಾತ್ರಿ ಆಯ್ತು. ಆಗ ಲಿಂಗಪ್ಪನವರು, ನೋಡು ವೀರಣ್ಣ, ನೀನು ನಿನ್ನ ಕುರಿಮಂದೆಯನ್ನು ಆ ಹೊಂಗೆ ಮರದ ಸಾಲಿನಲ್ಲಿ ನಿಲ್ಲಿಸು. ನೀನು ಮಾತ್ರ ಈ ಕಡೆ ಬಂದ್ಬಿಡು, ಇಲ್ಲಿ ಕೊಟ್ಟಿಗೆನಲ್ಲಿ ಮಲಕೋ ಅಂತ ಹೇಳಿದರು. ಆದರೂ ವೀರಣ್ಣ ಇವ್ರ ಮಾತಿಗೆ ಅಷ್ಟೊಂದು ಕಿವಿಗೊಡಲಿಲ್ಲ. ರಾತ್ರಿ 1 ಗಂಟೆಯ ಸುಮಾರಿಗೆ ಜೋರಾಗಿ ಮಳೆ ಬಂದು ಸಿಡಿಲು ಬಡಿದು 10 ಕುರಿಮರಿಗಳು ಸತ್ತವು. ಬೆಳಗ್ಗೆ ಎದ್ದವನೇ ವೀರಣ್ಣ ಕುರಿ ಮುಂದೇನು ನೋಡೋಣ, ನಿನ್ನೆ ರಾತ್ರಿ ಮಳೆಗೆ ಪಾಪ ಏನಾಗ್ಬಿಟ್ಟಿದೆಯೋ ಅನ್ನುತ್ತಾ ಬಂದು ನೋಡಿದರೆ ಸಾಕಷ್ಟು ಕುರಿ ಮರಿಗಳು ಸತ್ತು ಬಿದ್ದಿದ್ದವು. ಇದನ್ನು ನೋಡಿ ವೀರಣ್ಣಗೆ ದಿಗ್ಭ್ರಾಂತವಾಯಿತು. ಕೂಡಲೇ ಅವರ ಬಳಿಗೆ ಹೋಗಿ, ಅದು ಹೇಗೆ ಮೊದಲೇ ನಿಮ್ಗೆ ಈ ವಿಚಾರ ಗೊತ್ತಾಯಿತು? ದಯಮಾಡಿ ಈ ವಿದ್ಯೆ ನನಗೆ ಹೇಳಿಕೊಡುವಿರಾ ಎಂದಾಗ, ಗುರುವಿನ ಗುಲಾಮನಾಗಿ ಅವನ ಮಾತನ್ನು ಮೀರದೆ ನಡೆ, ನಿನಗೆ ಈ ವಿದ್ಯೆ ಕಲಿಸುತ್ತೇನೆ ಎಂದು ಹೇಳಿದರು. ಅಲ್ಲಿಂದ ಏಕಸಂಧಿಗ್ರಾಹಿಯಾಗಿದ್ದ, ಚುರುಕುಮತಿಯಾಗಿದ್ದ, ಅಲ್ಲದೆ ಆಧ್ಯಾತ್ಮದ ಜ್ಞಾನದ ಹಸುವಿನಲ್ಲಿದ್ದ ವೀರಣ್ಣ ಗುರು ಹೇಳದಂತೆ ನಡೆದುಕೊಂಡು ಒಳ್ಳೆಯ ಸಾಧಕರಾದರು. ಕಾಲಾನಂತರದಲ್ಲಿ, ನೀನು ಇನ್ನು ಚಟ್ಟೆಕಂಬಕ್ಕೆ ಹೋಗು, ಇನ್ನು ಮುಂದೆ ಈ ಜಮೀನು ಬೇರೆಯವರ ಪಾಲಾಗುತ್ತೆ. ನೀನು ಇನ್ನು ಈ ಜನ್ಮದಲ್ಲಿ ಇಲ್ಲಿ ಸೇರೋಕೆ ಆಗಲ್ಲ. ನೀನು ಚಟ್ಟೆಕಂಬದಲ್ಲಿ ಮಠ ಕಟ್ಟಿಕೊಂಡು ಸಾಧನೆ ಮಾಡುತ್ತಾ ಹೋಗು. ನಿಂದು ನಡೀತದೆ, ನಂದು ಬಿದ್ದೋಗುತ್ತೆ ಎಂದು ಹೇಳಿದರು. ಅದಕ್ಕೆ ಸಾಕ್ಷಿ ಎಂಬಂತೆ ವೀರಪ್ಪ ತಾತನವರು ಮೊಟ್ಟ ಮೊದಲು ಲಿಂಗಪ್ಪನವರನ್ನು ಭೇಟಿಯಾಗಿದ್ದ ಹಾಗೂ ಆಧ್ಯಾತ್ಮ ಸಾಧನೆಯ ಕುರುಹಾಗಿದ್ದ ಲಿಂಗಪ್ಪನವರ ಜಮೀನು ಇಂದು ಹನುಮಂತರಾಯಪ್ಪ ಮತ್ತು ಅಂಜನಪ್ಪ ಎಂಬುವರು ಖರೀದಿ ಮಾಡಿ ಉಳುಮೆ ಮಾಡುತ್ತಿದ್ದಾರೆ. ಈಗ ಲಿಂಗಪ್ಪನವರ ಜಮೀನು ಅವರು ಹೇಳಿದ ಹಾಗೆ ಅವರ ಒಡೆತನದಲ್ಲಿಲ್ಲ. ಯೋಗ ಸಾಧನೆಯ ಗುರುಪದೇಶ ಮಾಡಿದ್ದ ಕೊಟ್ಟಿಗೆ ಈಗ ಒಂಟಿ ಕಂಬದೊಂದಿಗೆ ಮೂಕ ಸಾಕ್ಷಿಯಾಗಿ ನಿಂತಿದೆ. ಗುರುವಾಕ್ಯದಂತೆ ನಡೆದು ಸಾಧನೆಗೈದ ವೀರಪ್ಪ ತಾತನವರು ಅವರ ಜೀವಿತ ಕಾಲದಲ್ಲಿ ಶಿಷ್ಯರು ಒಂದು ಶಿಲಾ ವಿಗ್ರಹವನ್ನು ಸ್ಥಾಪಿಸಿದ್ದರು. ಅದನ್ನು ಸ್ವತಃ ವೀರಪ್ಪ ತಾತನವರೇ ಪೂಜೆ ಮಾಡುತ್ತಿದ್ದರು. ಎಂಥ ಕಾಲದಲ್ಲೂ ಇವರು ಧರಿಸುತ್ತಿದ್ದುದು ಒಂದು ಲಂಗೋಟಿ ಹಾಗೂ ಪೊದೆಯಲ್ಲಿ ಕೊಂದು ಕಂಬಳಿ. ಇದರ ವಿನಃ ಮತ್ತೇನನ್ನು ಧರಿಸುತ್ತಿರಲಿಲ್ಲ.
ನೇರ ನಡೆ ನುಡಿ ಸ್ವಭಾವದ ಇವರು ತುಂಬಾ ಅಂತಃಕರಣಿಗಳು. ಅಸಹಾಯಕರಿಗೆ, ಬಡವರಿಗೆ ಆಶ್ರಯದಾತರು. ಮಿತಭಾಷೆಯಾದರೂ ಆಗಾಗ್ಗೆ ಆಡುವ ಮಾತುಗಳಲ್ಲಿ ಅದ್ವೈತ ವೇದಾಂತದ ಸಾರಗಳೇ ಅಡಗಿರುತ್ತಿದ್ದವು. ತುಂಬಾ ಸರಳ ಸಿದ್ಧಾಂತಗಳು ಇವರದ್ದು. ಯಾವ ಜಾತಿ ಜನಾಂಗಕ್ಕೂ ಸೀಮಿತವಾದರೂ ಇವರಲ್ಲ. ಎಲ್ಲರಲ್ಲೂ ಎಲ್ಲವನ್ನು ಸಮಚಿತ್ತದಿಂದ ಕಾಣುತ್ತಿದ್ದರು. ಪರಕಾಯ ಪ್ರವೇಶ ಮಾಡಿದಂಥ ಇವರು ಪವಾಡಗಳನ್ನು ಎಂದಿಗೂ ಪ್ರದರ್ಶನ ಮಾಡಲಿಲ್ಲ. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಇವೆಲ್ಲ ಸಹಜವಾಗಿಯೇ ನಡೆಯುವಂತಹುದು ಎಂಬ ಭಾವದಲ್ಲಿ ಇರುತ್ತಿದ್ದರು. ಇಂಥ ಸರಳ ಜೀವನ ನಡೆಸುತ್ತಾ ಅಬಲರಿಗೆ ಬಲವಾಗಿ, ಅಶಕ್ತರಿಗೆ ಶಕ್ತರಾಗಿ, ಸಮಚಿತ್ತ ಸಮಭಾವದಿಂದ ಬಾಳಿದ ಇವರು ಜಲಸ್ತಂಭನ, ವಾಯುಸ್ತಂಭನ ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದರು ಎಂದು ಅದನ್ನು ಎಲ್ಲೂ ತೋರ್ಪಡಿಸಿಕೊಳ್ಳಲಿಲ್ಲ. ಹೀಗೆ ಕಾಲಾನುಕ್ರಮದಲ್ಲಿ ಸುತ್ತಮುತ್ತಲಿನ ಹಳ್ಳಿಯ ಸಾಕಷ್ಟು ಭಕ್ತರನ್ನು ಹೊಂದಿದ್ದರೂ ಯಾವತ್ತೂ ಅಹಂಪಟ್ಟವರಲ್ಲ. ಇಂಥ ಮಹಾಮಹಿಮರು 1986ನೇ ಇಸವಿ ಆಷಾಢ ಶುದ್ಧ ಏಕಾದಶಿ ದಿನದಂದು ಶಿವಾಧೀನರಾದರು. ಅಂದಿನಿಂದಲೂ ಇಂದಿನವರೆಗೆ ವೀರಪ್ಪ ತಾತನವರ ಎರಡನೇ ಮೊಮ್ಮಗ ವೀರಭದ್ರಪ್ಪ ಎಂಬುವವರು ಈಗಲೂ ಮಠದಲ್ಲಿ ಶಿಲಾ ವಿಗ್ರಹಕ್ಕೆ ಪೂಜೆಗೈಯುತ್ತಿದ್ದಾರೆ. ವೀರಪ್ಪ ತಾತನವರು ಅಂದೇ ಅಪ್ಪಣೆ ಕೊಡಿಸಿದ್ದರಂತೆ, ಪೂಜೆ ಹಾಗೂ ಸೇವೆಗಾಗಿ ಯಾರಲ್ಲೂ ಬಲವಂತವಾಗಿ ಕಾಣಿಕೆ ಹಾಗೂ ವಗೇರೆಗಳನ್ನು ತೆಗೆದುಕೊಳ್ಳಬಾರದೆಂದು. ಇಂದಿಗೂ ಅದೇ ಪದ್ಧತಿ ನಡೆದುಕೊಂಡು ಬಂದಿದೆ. ಪ್ರತಿ ವರ್ಷ ಪ್ರಥಮ ಏಕಾದಶಿಯಂದು ವೀರಪ್ಪ ತಾತನವರ ಆರಾಧನೆ ನಡೆಯುತ್ತದೆ. ಇಂಥ ಅದ್ಭುತವಾದ ಅತ್ಯಂತ ಸೂಕ್ಷ್ಮ ತರಂಗಗಳಿಂದ ಪ್ರಭಾವಲಯವನ್ನು ಹೊಂದಿದ ಜಾಗೃತ ಸ್ಥಳವಾದ ಚಟ್ಟೆಕಂಬ ಎಂಬ ಗ್ರಾಮ ಇರುವುದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಪರಶುರಾಮ ಹೋಬಳಿಯ ಹಳ್ಳಿಯಲ್ಲಿ. ಚಳ್ಳಕೆರೆ, ಪರಶುರಾಮಪುರ ಹಾಗೂ ಪಾವಗಡ ರಸ್ತೆಯಲ್ಲಿ. ಚಳ್ಳಕೆರೆಯಿಂದ 25 ಕಿಲೋಮೀಟರ್ ದೂರದಲ್ಲಿ ಜುಂಜರಗುಂಟೆ ಎಂಬ ಹಳ್ಳಿ ಸಿಗುತ್ತದೆ. ಅಲ್ಲಿಂದ 2 ಕಿಲೋಮೀಟರ್ ಕ್ರಮಿಸಿದರೆ ಚಟ್ಟೆಕಂಬ ಎಂಬ ಗ್ರಾಮ ತಲುಪಬಹುದು. ಜೀವನದಲ್ಲಿ ಒಮ್ಮೆಯಾದರೂ ಈ ಸ್ಥಳಕ್ಕೆ ಬಂದು ವೀರಪ್ಪ ತಾತನವರ ದರ್ಶನ ಮಾಡಿ ಮನಸ್ಸನ್ನು ಮೌನಕ್ಕೆ ಕಳಿಸಿದರೆ ನಿಮಗೆ ಸಿಗುವ ಆನಂದಾನುಭವ ಅತೀತವಾದದ್ದು. ಸಾಧಕರು ಸುಲಭವಾಗಿ ಗುರುವಿನ ಕೃಪೆಗೆ ಪಾತ್ರರಾಗಬಹುದಾದ, ಅನುಗ್ರಹಕ್ಕೆ ಒಳಗಾಗಬಹುದಾದ ಸ್ಥಳವಿದು. ಒಮ್ಮೆ ಭೇಟಿ ನೀಡಿ ಗುರುವಿನ ಕೃಪೆಗೆ ಪಾತ್ರರಾಗಿ. ಈಗ ನಾವು ಚಟ್ಟೆಕಂಬ ಗ್ರಾಮದಿಂದ ಹರವಿನಗೊಂಡೆನ ಹಳ್ಳಿಯ ಹತ್ತಿರ ಬಂದೆವು. ಈಗ ವೇದಾವತಿ ನದಿ ಒಣಗಿದ್ದುದರಿಂದ ಹತ್ತಿರದ ಕಾಲುದಾರಿಯಲ್ಲಿಯೇ ನಡೆದುಕೊಂಡು ಬಂದಿದ್ದೇವೆ. ಈ ಸ್ಥಳ ಈ ಹಿಂದೆ ಲಿಂಗಪ್ಪನವರ ಜಮೀನಾಗಿತ್ತು. ವೀರಪ್ಪ ತಾತನವರು ತನ್ನ 300 ಕುರಿಗಳ ಮಂದೆಯನ್ನು ಈ ಭಾಗದಲ್ಲಿ ಮೇಯಿಸಿಕೊಂಡು ಬಂದಾಗ ಲಿಂಗಪ್ಪನವರ ದರ್ಶನವಾಗುತ್ತದೆ. ಅಲ್ಲಿಂದ ಅವರ ಜೀವನ ಕ್ರಮವೇ ಬದಲಾಗಿ ಇಲ್ಲಿಯೇ ಗುರುವಿನೊಂದಿಗೆ ಸಾಧನೆ ಮಾಡುತ್ತಾ ಕಾಲ ಕಳೆಯುತ್ತಾರೆ. ಅಂತಹ ಪುಣ್ಯಭೂಮಿಯಲ್ಲಿ ಈಗ ಲಿಂಗಪ್ಪನವರ ಗದ್ದಿಗೆ ಇದೆ. ಶಿಷ್ಯನೇ ಇಷ್ಟು ಸಾಧನೆಗೈದಿದ್ದಾರೆ ಎಂದರೆ ಗುರುವು ಹೇಗಿರಬೇಡ? ಅಂತಹ ಗುರುವು ನಿಗರ್ವಿಗಳಾಗಿ ಸಾಧಿಸಿದ್ದರು, ಸಿದ್ಧಿ ಪಡೆದಿದ್ದರು, ಯಾರಿಗೂ ತೋರಗೊಡದೆ ಸಂಸಾರದಲ್ಲಿ ಇದ್ದು ಈ ಭವಸಾಗರ ದಾಟಿದ ಮಹಾಗುರುಗಳು. ಇವರ ಬಗ್ಗೆ ಯಾವ ಮಾಹಿತಿಯೂ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ವೀರಪ್ಪ ತಾತನವರು ಇವರ ಶಿಷ್ಯರಾಗಿಲ್ಲದಿದ್ದರೆ ಲಿಂಗಪ್ಪನವರು ಇಂದಿಗೂ ಅಜ್ಞಾತವಾಗಿಯೇ ಉಳಿದು ಬಿಡುತ್ತಿದ್ದರು. ವೀರಪ್ಪ ತಾತನವರ ಎರಡನೇ ಮೊಮ್ಮಗ ವೀರಭದ್ರಪ್ಪನವರು ಇವತ್ತು ನಮ್ಮೊಂದಿಗಿದ್ದು ಲಿಂಗಪ್ಪನವರ ಗದ್ದಿಗೆಯ ಬದಿಯಲ್ಲಿ ಕೂತು ಅವರ ಬಗ್ಗೆ ಅನೇಕ ವಿಚಾರ ತಿಳಿಸಿಕೊಡುತ್ತಾರೆ. ವೀರಭದ್ರಪ್ಪ ನಮ್ಮ ಹೆಸರು. ವೀರಪ್ಪ ತಾತನ ಮೊಮ್ಮಗ ನಾವು. ನಮ್ಮ ಚಟ್ಟೆಕಂಬ, ಪರಶುರಾಮಪುರ ಹೋಬಳಿ, ಚಿತ್ರದುರ್ಗ ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಈ ಒಳಗೆ ವೀರಪ್ಪ ತಾತರು ಜನಿಸಿದ ಊರು ಚಟ್ಟೆಕಂಬ. ಚಟ್ಟೆಕಂಬದಿಂದ ಈಗ ಲಿಂಗಪ್ಪ ತಾತರು ಯಾವ ಸ್ನೇಹ ಬೆಳೀತು ಅಂದ್ರೆ, ಕುರಿ ಸಾಗಾಣಿಕೆ, ಅವರಲ್ಲಿ ಕುರಿ ಕಸುಬಿದ್ವು. ಯಾರು? ವೀರಪ್ಪ ತಾತರಿಗೆ. ಕುರಿ ಸಾಗಾಣಿಕೆ ಮುಖಾಂತರ ಅಡಿ ಮೇಯಿಸ್ಕೊಂಡು ಅವ್ರ ಸ್ನೇಹಕ್ಕೆ ಬಂದರು. ಇಲ್ಲಿ ಸಿಕ್ಕಿದ್ರು, ಒಬ್ಬ ಯಜಮಾನರಾಗಿ ಕಂಡಿದ್ರು. ಅವಾಗ ಅವರು ಹುಡುಗರು ಬಾಲ್ಯದಲ್ಲಿ ವೀರಪ್ಪ ತಾತರು ಅವರ ಸ್ನೇಹವನ್ನು ತಕ್ಕೊಂಡಾಗ ಅವರು ಆಧ್ಯಾತ್ಮಿಕ ವಿಚಾರಗಳನ್ನೊಂದು ಹೇಳೋದು,
ಅವರಿಗೆ ಜ್ಞಾನವನ್ನು ಮಾರ್ಗವನ್ನು ಹೇಳೋದು ಇಷ್ಟೆಲ್ಲ ಮಾಡ್ಕೊಂತ ಬಂದರು. ಆದರೂ ಗುರುಗಳು ಅವ್ರು ಏಡೇಟಿಗೆ ಮಾತ್ರ ನಂಬಿಲ್ಲ. ಅವ್ರು ಹೇಳವು ಸಾಧನೆ ಕುರಿ ಅಂದರೆ ತಂದೆಯರು ತೀರೋದ್ರು. ತಂದೆ ತೀರೋದಂದಾಗ ಇವ್ರು ಎರಡನೇ ಮಗ, ಯಾರು ವೀರಪ್ಪ ತಾತರು. ವೀರಪ್ಪ ತಾತ ಎರಡನೇ ಮಗ ಆಗಿರೋ ದೆಸೆಯಿಂದ ಕುರಿ ಜವಾಬ್ದಾರಿ ಅನ್ನೋದು ಇವ್ರಿಗೆ ಬಂತು. ಕುರಿ ಮೇಯಿಸ್ಕೊಂಡು ಈ ಅರಿಗನಹಳ್ಳಿ ಗ್ರಾಮದ ಒಂದಕ್ಕೆ ನದಿ ಈ ಕಡೆ ಇದೆ, ವೇದಾವತಿ ನದಿ ಈ ಕಡೆಯಿಂದ ಬಂದು ಅವರು ಸ್ನೇಹ ಕುರಿ ಬೇಯಿಸ್ಬೇಕಾಗಿದ್ದಾಗ ಇವರು ಸ್ವಲ್ಪ ಸ್ನೇಹ ಆಯಿತು. ಲಿಂಗಪ್ಪ ತಾತರು ಸ್ನೇಹವನ್ನು ಬೆಳೀತು. ಹೆಂಗ್ ಬೆಳೀತು? ಕುರಿ ಸಾಗಾಣಿಕೆ ಬೇಕಾಗಿ ಇವ್ರಿಗೆ ಸಾಕಷ್ಟು ಜಾಲಿ ಮರ ಇದ್ವು. ಯಾರು? ಲಿಂಗಪ್ಪ ತಾತರು ಜಾಲಿ ಮರಗಳಿದ್ವು. ಆ ಜಾಲಿ ಮರ ಮೇಯಿಸ್ಕೊಂಡು ಅವರು ಅಡವಿ ದೊಡ್ಡ ಅನುಕೂಲಸ್ಥರು. ಇವರು ತುಂಬ ಅನುಕೂಲ, ಗೊಂಜಿಗಾರು ಅಂತಾರೆ. ಅವಾಗ ಇಲ್ಲೇ ವಾಸವಾಗಿದ್ದು. ಆ ವಾಸವಾಗಿದ್ದಾಗ ಅವ್ರ ಸ್ನೇಹವನ್ನು ಬೆಳೆಸ್ಕೊಂಡ್ರು. ಅವಾಗ ಚಟೆ ಕಂಬಕ್ಕೆ ಬರಲಿಲ್ಲ, ಇಲ್ಲೇ ವಾಸವಾಗಿದ್ಬಿಟ್ರು. ಚಟೆ ಕಂಬಕ್ಕೆ ಬರೆದಾಗ ವಾಸವಾಗಿದ್ದಾಗ ಇವರಲ್ಲೇ ಸ್ನೇಹ ಬೆಳೀತು. ಯಾರು? ಲಿಂಗಪ್ಪ ತಾತರಲ್ಲಿ. ಅರಿಗನಹಳ್ಳಿ ಇವ್ರದ್ದು. ಅರಿಗನಹಳ್ಳಿ ಲಿಂಗಪ್ಪ ತಾತರು. ಅವ್ರದ್ದು ಚಳ್ಳಕೆರೆ ತಾಲೂಕು ಪರಶುರಾಮಪುರ ಹೋಬಳಿ ಸೇರ್ಕೊಂಡಿದ್ದು, ಚಿತ್ರದುರ್ಗ ಜಿಲ್ಲೆ ಸೇರಿರುತ್ತೆ ಇವ್ರದ್ದು. ಅಂತರ ಇವ್ರು ಲಿಂಗಾಯಿತರು. ಅವಾಗ ನಾವು ಕುರಿಗಳ ಸಾಕಾಣಿಕೆಗೋಸ್ಕರ ಬಂದು ಇಲ್ಲೇ ಸ್ನೇಹ ಬೆಳೆದಾಗ ಆಧ್ಯಾತ್ಮಿಕ ವಿಚಾರವನ್ನು ತಗೊಂಡ್ರು. ಹೆಂಗೆ ಈಗ ಹೆಂಗ್ ಬಂತಿದ್ದು ಆಧ್ಯಾತ್ಮಿಕ ವಿಚಾರ ಅಂದ್ರೆ, ವೀರಣ್ಣ ನೀನು ಕುರಿ ಹೊಡ್ಕೊಂಡು ಊರಿಗೆ ಹೋಗು, ಇವತ್ತು ಮಳೆ ಬರುತ್ತೆ ನನಗೆ ಕಂಡತೆ, ನೀನು ಹೊರಗಡೆ ಹೋಗು ಅಂತ ಹೇಳಿ ಆಗ ಅವ್ರಿಗೆ ಹೇಳಿದ್ರು ಬೆಳಿಗ್ಗೆ ಟೈಮ್. ಆ ಬೆಳಿಗ್ಗೆ ಟೈಮ್ ಹೇಳ್ತಿದ್ದಾಗ ಅವ್ರು ಕೇಳಲಿಲ್ಲ. ನಿನಗೆಲ್ಲ ವಯಸ್ಸಾಗಿದೆ, ಈಗ 70 ವರ್ಷ ವಯಸ್ಸಾಗಿದೆ, ನಿನಗೇನೋ ಅರಳು ಮರಳು ಇಲ್ಲ, ಮಳೆ ಇನ್ನು ಶಿವರಾತ್ರಿ ಹಬ್ಬನೇ ಆಗಿಲ್ಲ ಅಂತೇಳಿ ಅವರು ಸದಾ ನೆಗ್ಲೆಕ್ಟ್ ಮಾಡಿದಾಗ ಏನಾಗತ್ತೆ, ಇವರಿಗೆ ತಿರ್ಗಾ 4 ಗಂಟೆ ಹಂಗೆ ಬಂದರು ಕುರಿ ಹೊಡ್ಕೊಂಡು ಇವರ ಕೊಪ್ಪಳೆ ಹತ್ರ. ಇವರಣ್ಣ ನಾನು ಹೇಳಿದ ಮಾತೆ ಕೇಳಲ್ಲ ಕಣಪ್ಪ, ನೀನು ಕುರಿ ಹೊಡ್ಕೊಂಡು ಹಟ್ಟಿಗೆ ಹೋಗಪ್ಪ ಅಂದ್ರೆ ಹೋಗಂಗಿಲ್ಲ ನೀನು ಅಂತ ಹೇಳಿದ್ರು. ಇಲ್ಲ ತಾತ, ಅಲ್ಲಿ ಹೋಗಿ ಕಳ್ಳೆ ಬಿದ್ದಿರುತ್ತೆ, ನಾನು ಹಟ್ಟಿಗೆ ಹೊಡಿಯೋಕ್ಕಾಗಲ್ಲ, ಹಸು ಮಾಡೋಕ್ಕಾಗೋದಿಲ್ಲ, ಇಲ್ಲೇ ಇರ್ತಾವೆ, ಹೇಳ ಮಳೆ ಬಂದು ಬರಲೇಡಿ, ಏನೂ ಆಗೋದಿಲ್ಲ ಓಕೆ ಅಂತ ಹೇಳಿದ್ರು. ಆಗ ಇದ್ದಾಗ ಏನಾಯಿತು, ಆಮೇಲೆ ಊಟ ಮಾಡ್ಕೊಂಡು ಮಲಗಿದಾಗ ಇಲ್ಲೇ ಕಟ್ಟಿಗೆ ಇದೆ, ಆ ಕಟ್ಟಿಗೆ ಹತ್ರ ಮಲಿಕೊಂಡು ಆ ಕುರಿ ಹತ್ರ ಅಲ್ಲಿ. ಅವಾಗ ಸಾಯಂಕಾಲ ರಾತ್ರಿ 10 ಗಂಟೆಗೆ ಈರಣ್ಣ ಎದ್ದಾಳು, ಆ ವಂಗೆ ಸೋಲಿಗೆ ಹೋಗು ಕುರಿ ಹೊಡ್ಕೊಂಡು, ನೀನು ಹೇಳಿದ ಮಾತು ಕೇಳೋದಿಲ್ಲ, ಹೋಗಿ ವಂಗೆ ಸಾಲಕ್ಕೆ ಮಳೆಗಿನ ಬಂದಾಗ ವಂಗೆ ಗಿಡಕ್ಕೆ ತೂರಿಕೊಳ್ರಿ. ಅವಾಗ ಹಿಂದೆ ಜಾಲಿ ಮರದ ಕಳ್ಳೆ, ಆ ಕಳ್ಳೆ ಬಂದ್ಬಿಡವಂತೆ, ಕಳ್ಳೆ ಬಂದು ಮನುಷ್ಯನಿಗೆ ಹೊಡಿಯವು. ಆನಂತರ ಅವಾಗ ಬಂದು ಆಚರಿಸ್ತಾ ಹಂಗೆ ಮಾಡ್ತೀನಿ ಅಂತೇಳಿ ಆ ಕಡೆ ಸೈಡ್ನಾಗೆ ಅವ್ರ ಜಮೀನು ಮೂಲೆಗೆ ವಂಗೆ ಸೋಲಿತ್ತಂತೆ. ಆ ವಂಗೆ ಸೋಲಿಗೆ ಹೋಗಿ ಕುರಿ ತಡ್ಕೊಂಡು ಆಗ 1 ಗಂಟೆ ಸಮಯದಲ್ಲಿ ಮಿಂಚಿದಂಗಾಗಿ ಮಳೆ ಬಂತು. ಮಳೆ ಬರ್ಬೇಕಾದಾಗ ಅದು ಬಂದು ಸಾಧಾರಣ ಒಂದು ಜಾಲಿ ಮರ, ದೊಡ್ಡದು ಜಾಲಿ ಮರ. ಆ ಜಾಲಿ ಮರದ ಹತ್ರ ಕುರಿ ಕುಡಿಕೊಂಬ ಅಭ್ಯಾಸ ಇತ್ತು ಅವರು, ಮರಿಗಳು, ಸಣ್ಣ ಮರಿಗಳು ಕುಡಿಕೊಂಡು. ಆ ಜಾಲಿ ಮರದ ಹತ್ರಕ್ಕೆ ದೂರ ಇರಪ್ಪ ಕಿರಣ, ನೀನು ಜಾಲಿ ಮರದ ಹತ್ರಕ್ಕೆ ಹೋಗಬೇಡ, ಆ ಕುರಿ ಪರಿವಾರ ಸ್ವಲ್ಪ ದೂರ ಬಿಡು ಅಂತ ಹೇಳ್ತಿದ್ರು. ಇವ್ರು ಕೇಳಲಿಲ್ಲ. ಅವಾಗ ನಾನು ಇವಾಗ ಮಳೆ ಆರ್ಭಟಕ್ಕೆ ಕುರಿ ಮರಿಗಳು ಪರಿಚಯ ಐತಲ್ಲ ಕುರಿಗಳು, ಆ ಕುರಿಗಳ ಹತ್ರಕ್ಕೆ ಓಡಿ ಬಂದ್ಬಿಟ್ಟು, ಆ ಓಡಿ ಬಂದು ಅದರಲ್ಲಿ ಬರೋದಾಗಲಿ ಶಿಡ್ ಹೊಡೆದ್ಬಿಡ್ತು. ಏನು ಮಾಡ್ತೀಯ, ಇವರಿಗೆ ಚಿಕ್ಕಾಬಟ್ಟೆ ಈಗ ಮಾಗಣಿಯಲ್ಲಿ ನೀರು, ಅನಂತರ ಮಾಗಣಿ ನೀರಾಗಿಬಿದ್ದಕ್ಕೆ ಎಲ್ಲ ಸೀಮೆ ಕಳ್ಳೆ ಬಂದ್ಬಿಟ್ಟತೆ, ಎಲ್ಲ ವಂಗೆ ಗಿಡಗಳಾಗಾದ್ರೆ. ಆಗ ಲಿಂಗಪ್ಪ ತಾತರು ಲಾಠಿನ ಹಿಡ್ಕೊಂಡೋಗಿ ಅವ್ರನ್ನೆಲ್ಲ ಕೂಗಿ ಎಲ್ಲೆಲ್ಲಿಂದ ಕರ್ಕೊಂಡು ಬಂದು ಅವಾಗ ಅವರಿಗೆ ಮುಳ್ಳು ಕೈ ಸಿಗೋಲ್ಲಿ ಕಿತ್ತಾಕಿ ಕರೆಸ್ಕೊಂಡು ಈ ಪಟ್ಟಿಗೆ ತಾಗ ಕುಂತ್ಕೊಂಡ ತಕ್ಷಣ ಏನಾಯ್ತು, ಇಲ್ಲಿ ಬೆಳಿಗ್ಗೆ ಎದ್ದು ನೋಡ್ತಾರೆ, ಆ ಮರಿ ಪರಿಚಯ ಇತ್ತಲ್ಲ ಕುರಿ ಮರಿಗಳು, ಆ ಕುರಿ ಮರಿ ಪರಿಚಯ ಇರೋದಕ್ಕೆ ಓಡಿ ಬಂದ ಅಡಿಕೆ ಆ ಶೀಡ್ ಹೊಡೆದ್ಬಿಟ್ಟೈತದು. ಶೀಡ್ ಹೊಡಿತಿದ್ದಂಗೆ 10 ಮರಿ ಕುರಿಗಳು ಸತ್ತಿಬಿಟ್ಟು ಅಡಿಗೆ ಬಿದ್ದವು. 10 ಕುರಿ ಯಾವಾಗ ಸತ್ಬಿಟ್ವು ಅವ್ರಿಗೆ ಭಾಳ ದುಃಖವಾಯಿತು. ಇಲ್ಲಪ್ಪ, ನಾನು ಹೇಳಿದ ಮಾತು ನೀನು ಕೇಳಲಿಲ್ಲ, ಆದರೂ ಏನಾಗಲ್ಲ, ಬಿಡ್ತವೆ ಹೋಗು ಅಂತೇಳಿ ಅವರಿಗೆ ಕಳಿಸಿದಾಗ ಆಗ ಒಂದು ಟೈಮ್ನಲ್ಲಿ ವಿಷ ಅಂತ ಕುಂತ್ಕೊಂಡಾಗ, ತಾತ ನನಗೆ ಅಡಿಯಾಗಿರ್ತೀನಿ, ಇಂಥದ್ದೆಲ್ಲ ಗೊತ್ತಾಗ್ಬೇಕಂದ್ರೆ ನೀನು ಇವೆಲ್ಲ ನನಗೆ ಹೇಳ್ಕೊಡ್ಬೇಕಿದನ್ನು ಅಂತ ಕೇಳ್ತಾರೆ. ಆವಾಗ ಸುಲಭ ಬರೋದಿಲ್ಲ, ನೀನು ಆಧ್ಯಾತ್ಮಿಕ ಜೀವಿ ಆಗ್ಬೇಕಂದ್ರೆ ಗುರು ಏನು ಹೇಳ್ತಾನೋ ಅದ್ರ ಪ್ರಕಾರವಾಗಿ ನೀನು ಬರಬೇಕು. ಆಗ ಮಾತ್ರ ಇದು ಗುರು ಮಾರ್ಗ ಒಡೆಯುತ್ತೆ, ನಿನಗೆ ಸಿಗುತ್ತೆ, ಇದು ಸಿಗೋದಿಲ್ಲ ಅಂತ ಹೇಳ್ತಾರೆ. ಆತ ಅಂತೇಳಿ ಗುರುವಿನಿಂದ ಅವರು ಉಪದೇಶವನ್ನು ಪಡ್ಕೊಂಡ್ರು.
ಉಪದೇಶ ಪಡ್ಕೊಳ್ಬೇಕಾ ಸಾಕಷ್ಟು ಅವ್ರ ಪವಾಡ ವಿಷಯ ಎಲ್ಲಿ ಏನಾಗತ್ತೆ ಅನ್ನೋದು ವಿಷಯ ಹೇಳೋರು. ಅವಾಗ ಜಮೀನು ಇವತ್ತು ಜಮೀನು ಹರಾಜು ಹೊಡಿತಾರೆ, ಚಟಕಂದಲ್ಲಿ ಹರಾಜು ಹೋಗ್ತಾರೆ, ಹೋಗಿ ಹರಾಜಿನಲ್ಲಿ ನಿನ್ನ ಜಮೀನು ಅಂತ ಹೇಳಿದ್ರು. ಆಗ ಹೋಗಿ ಊರಾಗ ಕೇಳ್ಬೇಕಾದ್ರೆ ಕೇಳಿದೆ ಜನಗಳ ಹರಾಜು ಐತಿ ಅಂತ ಹೇಳಿದ್ರು. ಹರಾಜು ಐತಿ ಅಂತ ತಕ್ಷಣ ನನಗೆ ಬೇಕು ಅಂತ ಹೇಳಿ ಕೊಡಿದಾಗ ಅವಾಗ ಹರಾಜು ಮುಖಾಂತರ ಆ ಜಮೀನನ್ನು ಕೊಂಡ್ಕೊಂಡ್ರು ಸರ್. ಈಗ ವಿಷಯ ಆಯ್ತು. ಅವ್ರ ಪವಾಡ ಇಲ್ಲಿಂದ ಅವ್ರು ಚಟಕಂಬಕ್ಕೆ ಹೋದ್ರು. ಚಟಕಂಬಕ್ಕೆ ಅವಾಗ ನಾವು ಹೇಳ್ತೀವಿ ಈರಣ್ಣ ಈಗ ನಾನು ನೀನು ಕುಂತ್ಕೊಂಡ್ರೆ ಜಾಗ ಇದು ಒಂದ್ ದಿವಸ ಬೇರೆಯವ್ರ ಪಾಲಾಗತ್ತೆ, ನೀನು ಹೋಗ್ಬಿಟ್ಟು ನೀನು ವಾಸಸ್ಥಳದಲ್ಲಿ ಮಠ ಕಟ್ಟು, ಆ ಮಠ ಕಟ್ಟಿಗೆ ನೀನು ಉದ್ಧಾರ ಆಗ್ತೀಯ, ನಂದು ಇದೆಲ್ಲ ಬೇರೆಯವ್ರ ಪಾಲಾಗತ್ತೆ, ಈ ಸುದ್ದಿಗೆ ಬರಬೇಡ, ನೀನು ನೀನು ಹೋಗ್ಬಿಡು ಅಂತೇಳಿ. ಆಗ ವೀರಪ್ಪ ಕುರಿ ಮಾಡ್ಕೊಂಡು ಮೇವು ನೀರಿಗೆ ಹೋಗಿದ್ದಾಗ ಇವರು ಇಲ್ಲಿ ಕಾಲು ಬಾಗ್ತೀವಿ ಅಂತೇಳಿ ಹೇಳಿದ್ರು. ಅಲ್ಲಿ ಮುಂಚಿತವಾಗಿ ಹೇಳಿದ್ರು, ನಾನು ಕಾಲು ಬಾಗ್ತೀನಿ, ಇನ್ಮೇಲೆ ನಿನ್ಗೂ ನನ್ನ ನಾನು ಹೋಗ್ತೀನಪ್ಪ, ನಾನು ಇನ್ನು ಮತ್ತೆ ಮರುಜನ್ಮ ಇದೆ ಬರ್ಬೇಕು ನಾನು ಅಂತ ಹೇಳಿ ಅವರು ಕಳಿಸಿದ ಮೇಲೆ ಇವ್ರು ಕಾಲು ಆದರು. ಯಾರು ನಿಂಗಪ್ಪ ತಾತರು. ಆ ಸಮಾಧಿನೇ ಇದು. ಯಾರು ವೀರಪ್ಪ ತಾತ ಕೇಳಿದ ಕಾರಣನೇ ಹಾಗಾಗಿ ಇವರು ಬಾಲ್ಯದಲ್ಲಿ ಹುಡುಗರಾಗಿದ್ರು. ಅವ್ರು ಬಾಲ್ಯ 70 ವರ್ಷ ವಯಸ್ಸಿದ್ದಾಗ ಅವ್ರ ಮಾತು ಕೇಳೋದು ಸ್ವಲ್ಪ ಕಷ್ಟನೇ ಬಾಲ್ಯದ ಇದ್ದಾಗ. ಅವಾಗ ಬಾರಜೋ ಹೋಗಜ್ಜ ಅಂತ ಶಬ್ದ ಇತ್ತಂತೆ ಯಾರಿಗೆ ವೀರಪ್ಪ ತಾತನಿಗೆ. ಬಾರಜ ಕುರಿ ತಡ್ಕ ಅಂದ್ರೆ ವೀರಪ್ಪ ತಾತರು ಜಾರಿ ಮಾರ ಕಡಿದ್ರೆ ನಿಂಗಪ್ಪ ತಾತ ಕುರಿ ಮುಂದಕ್ಕೆ ಹೋದಾಗ ಒಂದು ಕೊನೆಯ 10 ಬತ್ತಲು ಕುರಿಗಳು ದೂರ ಹೋಗಿಬಿಡವಂತೆ. ಬೇರೆಯವ್ರು ಕಡ್ಕೊಂಡಾಗ ಎಲ್ಲ ಓಡಿ ಬಂದ್ಬಿಡವಂತೆ. ಏನಜ್ಜ ನೀನ್ ತಡ್ಕೊಂಡ್ರೆ ಒಂದು ಕುರಿನೂ ಬರಲ್ಲ, ಬೇರೆ ತಡ್ಕೊಂಡ್ರೆ ಓಡ್ ಬರ್ತವೆ, ನಾನು ಜಾಗ ಕಡಿಯತ್ತಾಡ, ಇದೇನಿರ್ಬೋದು ನಿನ್ನ ಮಹಾತ್ಮ ಏನಾರ ಅದನ್ನ ಕಲ್ತ್ಕೊಂಡಿದ್ದೀರ ಅಜ್ಜ ಅಂತ ಈ ರೀತಿ ಬಳಸೋರು. ಯಾರನ್ನ ಗುರುಗಳಲ್ಲ, ವೀರಪ್ಪ ತಾತರು ನಿಂಗಪ್ಪ ತಾತನು ಈ ನಿಂಗಂಬರಂತೆ. ಇಲ್ಲಪ್ಪ ನಾನೇನು ಏನು ಕಲ್ತಿಲ್ಲಪ್ಪ, ಏನೋ ಅವನ ಆಟ ಅಂಬರಂತೀವಿ ಅಷ್ಟೇ. ಇಷ್ಟಿಕ್ ಮಾಡಿ ಬರ್ತದೆ ಸಾಧ್ಸ. ನಿಮಗೆ ಈಗ ಸಾಕಷ್ಟು ಅವರು ಪವಾಡಗಳು ಇರ್ತವೆ ಅಲ್ಲಿ ಆಗೋದು. ಈಗ ಹೋದ್ರು ವೀರಪ್ಪ ತಾತರು, ಆಮೇಲೆ ಮುಂದೆ ಇದು ನೋಡಿ ಇವಾಗ ಇವ್ರು ಕಣ್ಣಂಗೆ ಬೇರೆ ಪಾಲ ಆಗಿದೆ ಈ ಜಮೀನು, ಸರಿನಾ? ನೋಡಿ ಇಲ್ಲಿ ಸಾಕ್ಷಿ ಇದ್ದಾರೆ, ಇವತ್ತು ಬೇರೆ ಪಾಲ ಕಟ್ಟಿಗೆ ಇದ್ದ ಜಾಗ ಅದು. ಸರಿ ಆತ ವಿಷಯ. ಮಸ್ತಂಬುದು ಹನುಮಂತರಾಯ ತಗೊಂಡಿದ್ದಾರೆ ಈ ಜಮೀನನ್ನ. ಇನ್ನೊಬ್ರು ಯಾವ್ದಾಗೈತೆ ಪುಟ್ಟ ಅಂಜಿನಪ್ಪ ಅಂತ ಒಬ್ರು ಮಸ್ತಂಬುದರು. ಈಗ ಜಮೀನು ಬೇರೆ ಪುಟ್ಟಯ್ಯ ಅಂತ ಹೇಳಿ ಅಗಸುದಾತ ತಗೊಂಡಿದ್ದಾರೆ, ಮಡಿವಾಳ ಅಂಜಿನಪ್ಪ ಅಂತ ತಗೊಂಡಿದ್ದಾರೆ. ಇನ್ನೊಬ್ರು ಯಾರು ತಗೊಂಡಿದ್ದಾರೆ ಒಟ್ಟಿಗೆ ಒಬ್ಬರದು ತಗೊಂಡಿದ್ದಾರೆ. ಈಗ ಎದುರಿಗೆ ಸಿಕ್ಕಿರಲ್ಲ ಅದೇ ಅವರೇ ನಿಮ್ಗೆ ಹನುಮಂತರಾಯಪ್ಪನೇ ಸಿಕ್ಕಿರೋದು, ಎದುರಿಗೆ ಸಿಕ್ಕಿಲ್ಲ ಅವ್ರ ಜಮೀನು ಇದು ತಗೊಂಡಿದ್ದಾರೆ. ಈಗ ಹಿಂಗಪ್ಪ ತಾತನ ಜಮೀನು ಅದು ಹಿಂದಿನೇ ಹೇಳಿದ್ರು ಈ ಮಾತನ್ನ. ನಾನು ಹೋಗ್ತೀನಿ, ನಾನು ನಿನ್ನ ಇಬ್ಬರು ವಿಶ್ವಾಸ ಕುಂತ್ಕೊಂಡು ಮಾತಾಡ್ತಿದೀವಲ್ಲ, ಇದು ಇಲ್ಲಿಗೆ ಮುಗೀತು. ಈ ಜಮೀನು ಈ ಪಾಟಿ ಇವ್ಯಾವು ಇರೋದಿಲ್ಲ, ಬೇರೆಯವ್ರ ಪಾಲಾಗತ್ತೆ. ನಾನು ನಿನಗೆಲ್ಲ ಹೇಳಿದ್ದೀನಲ್ಲ, ಇನ್ನು ಹೇಳತ್ತೆ ನೀನ್ ನಡೀತೈತೆ, ಇದು ಬಿದ್ದೋಗತ್ತಿಲ್ಲಿ ಯಾವ್ದು ಇರೋದಿಲ್ಲ ಅಂತ ಹೇಳಿ ಅವರು ಅವಾಗ ಕುರಿ ಇವ್ರು ಯಾಕೆ ಹೋದ್ರು ಅಂದ್ರೆ ಕುರಿ ಮೇವು ನೀರಿಗೋಸ್ಕರ ಹೋಗ್ಲೇಬೇಕಾಯ್ತು. ನೀನು ಹೋಗಪ್ಪ, ಆ ಕುರಿ ನಯಿಸ್ಬೇಡ, ನೀನು ಹೋಗು, ಅದು ಮರೆಯಲ್ಲಿ ನೀನು ನಡೆಸ್ಕೊಂಡು ಹೋಗು ಎಲ್ಲ ಹೇಳಿ ಅಂತ ಹೇಳಿ ಅವಾಗ ಹೊರಗಡೆ ಹೋದ್ಮೇಲೆ ಇವರು ಅದಕ್ಕೆ ಹೇಳಿದ್ವಿ ನಿಂಗಪ್ಪ ತಾತರು ಕಾಲ್ವಾದಾಗ ಸಮಾಧಿನ ಈ ಕಡೆ ಇವ್ರ ಸಮಾಧಿಯಲ್ಲಿ ಮಾಡಿದ್ದಾರೆ. ಅದು ನಮಗೆ ವಿಷಯ ಇಷ್ಟು ಗೊತ್ತು ಸರ್. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.